ಹಾಯ್ ಗಾಯ್ಸ್, ವೆಲ್ಕಮ್ ಟು ನ್ಯೂ ಬ್ಲಾಗ್. ವಿದ್ಯವ್ರಿಗೆ ಆ್ಯಕ್ಚುಲಿ ಇವತ್ತು ವೇಟ್ ಮಾಡ್ತಾ ಇದ್ದೀನಿ. ಅವ್ರ ಆಫೀಸಿಂದ ಬರ್ತೀನಿ ಅಂತ ಹೇಳಿದ್ರು. ವೇಟ್ ಮಾಡಾದ್ಮೇಲೆ ರೋಲ್ಸ್ ತಿನ್ನೋದು ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ನೋಡೋಣ, ಅವ್ರು ಕೇಳ್ತೀನಿ ಪರ್ಮಿಷನ್ನು. ರೋಲ್ಸಿಗೆ ಹೋಗೋಣ ಅಂತ ಪರ್ಮಿಷನ್ ಕೊಟ್ಟರೆ ಹೋಗೋಣ. ಗೈಸ್, ಫೈನಲಿ ಇವಾಗ ವಿದ್ಯವ್ರು ಬರ್ತಾ ಇದ್ದಾರೆ. ನೋಡಿ, ಅಲ್ಲಿ ಬರ್ತಾ ಇದ್ದಾರೆ. ಮುಗಿತಾ ವಿದ್ಯವ್ರ ಆಫೀಸು? ಎಲ್ಲಿಗೆ ಹೋಗೋಣ? ಮನೆಗೆ ಬೇಡ, ರೋಲ್ಸ್. ಗೈಸ್, ಅವ್ರಿಗೆ ರೋಲ್ಸ್ ಅಂದಿದ್ದ ತಕ್ಷಣ ಯಾಕಂದ್ರೆ 2-3 ಸಲ ತಿನ್ಸ್ಬಿಟ್ಟಿದ್ದೀನಿ ಅವ್ರಿಗೆ ಇವ್ರನ್ನ ಕರ್ಕೊಂಡು ಹೋಗ್ಬಿಡ್ತೀನಿ. ಯಾಕೆ ಕರ್ಕೊಂಡೋದಾಗ ನೆಕ್ಸ್ಟ್ ವಿಸಿಟ್ ಅವರು ಹೋಗ್ತಾರಲ್ಲ. ಏನಿಲ್ಲ ಗಾಯ್ಸ್, ಬರೀ ಕಮ್ಮಿ ಬಜೆಟ್. ವೆಜ್ ರೋಲ್ ಬರೀ 60 ರೂಪಾಯಿ ಅಷ್ಟೇ. ಇವಾಗ ಸಾಯಿ ದರ್ಬಾರ್ಗೆ ಬಂದಿದ್ದೀವಿ, ರೋಲ್ಸ್ ಹತ್ರಕ್ಕೆ. ವಿಜಯವರು ಇಲ್ಲೇ ಇದ್ದಾರೆ, ಇಲ್ಲೇ ಬರ್ತಾ ಇದ್ದಾರೆ. ಗಾಯ್ಸ್, ಇಲ್ಲಿ ಮಾತ್ರ ಕ್ರೇಜ್ ಆಗಿರುತ್ತೆ. ಇನ್ನೊಂದು ವಿಶೇಷತೆ ಏನಂದರೆ, ಈ ಇಲ್ಲಿ ರೋಲ್ಸು ತೊಗೊಬೇಕು ಮತ್ತು ಇಲ್ಲಿ ಲೆಮನ್ ಜ್ಯೂಸ್ ತೊಗೊಬೇಕು. ಕ್ರೇಜ್ ಆಗಿರುತ್ತೆ, ಒಳ್ಳೆ ಟೇಸ್ಟ್ ಮಾತ್ರ. ಬೈ ದೋ ವೆಜ್ ರೋಲ್. ಹಾಂ, ಇದಾರೆ. ಗೈಸ್, ರೋಲ್ಸ್ ಸಿಕ್ತು, ತುಂಬ ಚೆನ್ನಾಗಿದೆ, ತೊಗೊಂಡಿದ್ದೀನಿ. ವಿಜಯವ್ರು ಆಗಲೇ ಸ್ಟಾರ್ಟೇ ಮಾಡಿಬಿಟ್ಟಿದ್ದಾರೆ ರೋಲ್ಸ್ ತಿನ್ನೋಕ್ಕೆ. 7 ನಿಮಿಷ ಹೆಂಗಿದೆ ಎಕ್ಸ್ಪ್ಲೇಷನ್ ಕೊಡೋಣ ಅಂತ ಅವ್ರು ವೇಟೇ ಮಾಡಲ್ಲ. ನೋಡಿ ಹೆಂಗಿದೆ ರೋಲ್ಸು, ಸೂಪರ್ ಆಗಿದೆಯಾ ಗೈಸ್. ಇನ್ನೊಂದು ಇದ್ರ ಸ್ಪೆಷಾಲಿಟಿ ಏನಂದರೆ, ನಾನು ವಿಜಯವರು ಫಸ್ಟ್ ಟೈಮ್ ಬಂದಾಗ ಇಲ್ಲೇ ರೋಲ್ಸ್ ತೊಗೊಂಡಿದ್ದಲ್ಲ ಮುದ್ದು. ಫಸ್ಟ್ ಕರ್ಕೊಂಬಂದಿದ್ದು ಶಾಪ್ ಇದ್ದಾನೆ. ಕರ್ಕೊಂಬಂದಿದ್ದೀನಿ, ಚೆನ್ನಾಗಿ ಎಲ್ಲ ತಿನ್ಬಿಟ್ಟವ್ರೆ ಗೈಸ್. ಎಲ್ಲ ಕಡೆ ಅವ್ರ ಫ್ರೆಂಡ್ ಜೊತೆ ಸುತ್ತಾಡ್ಕೊಂಡು ತಿನ್ಕೊಂಬಂದವ್ರು. ಹೊಟ್ಟೆ ತುಂಬ ಹೋಗೈತೆ. ನನ್ನ ಹತ್ರ ಏನು ಮಾತಾಡ್ಬೇಕಂತ ಗೊತ್ತಾಗಿಲ್ಲ ಇವ್ರಿಗೆ. ರೋಲ್ಸ್ ತಿನ್ಬಿಟ್ಟು ಆಮೇಲೆ ಗೈಸ್ ಒಂಚೂರು ತಿಂದ್ರು, ನೋಡ್ತಾಯಿ ತಿಂದೇ ಇಲ್ಲ ಅವರು. ಸರಿ ಅನ್ಬಿಟ್ಟು ಡಸ್ಟ್ಬಿನ್ಗೆ ಹಾಕು ಅಂದ್ರೆ ಸೀದಾ ಹಾಕ್ಬಿಡೋದು. ಅಟ್ಲೀಸ್ಟ್ ತಿನ್ನು ಪ್ರವೀಣ ಅಂತನೂ ಅಂದಿಲ್ಲ ಇವರು. ತುಂಬಾ ಭಯ ಇತ್ತು ಅವ್ರು ನನ್ನ ಮೇಲೆ. ಇವಾಗ ಗೌರವ ಅಂತೆ ಗೈಸ್. ಆದ್ರೆ ಇವಾಗಂತೂ ನಿಜ ಹೇಳ್ತೀನಿ, ಭಯನೂ ಇಲ್ಲ, ಎಂಥದಿಲ್ಲ ನನ್ನ ಮೇಲೆ. ಭಯ ಇದೆಯಾ ನನ್ಗೆ? ಗೈಸ್, ಅದನ್ನ ಡೆಡ್ ಆಪೋಸಿಟ್ ಆಗಿ ನೀವು ಅರ್ಥ ಮಾಡ್ಕೊಳ್ಳಿ, ಏನಂತ ಇದಾರೆ ಇವರು ಅಂತ. ಭಯ ಏನಕ್ಕೆ ಅಂದ್ರೆ ಕೇಳಿದೆ ನಾನು. ಥ್ಯಾಂಕ್ ಯು ವಿದ್ಯವರು ನನಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ. ಹಿಂಗೆ ಉಳ್ಸ್ಕೊಂಡು ಹೋಗ್ತೀನಿ ಅನ್ನೋದು. ಸ್ವಲ್ಪ ಹೆಲ್ಪ್ ಮಾಡ್ಬೋದು ಈ ದಾರಿ. ಏಯ್, ತಿನ್ಬೇಡ ಹರಿ ಅಂದಿದ್ದೆ. ಒಂದ್ ಕೈಲಿ ಕ್ಯಾಮ್ರಾ ಹಿಡ್ಕೊಂಡಿದ್ದೀನಲ್ಲ ಗೈಸ್. ಇನ್ನೊಂದೇನಂದ್ರೆ, ನನ್ನ ಚೈಲ್ಡ್ಹುಡ್ನಿಂದ ತಿಂತಾರೋ ರೋಲ್ಸ್ ಹಂಗೆ ಇದು. ಸುಮ್ಮನೆ 2-3 ದಿವಸದಲ್ಲಿ ಬಂದು ಇಲ್ಲಿ ತಿಂದಿರೋದಲ್ಲ. ಚೈಲ್ಡ್ಹುಡ್ಡಿಂದ ಟೇಸ್ಟ್ ಮಾತ್ರ ಅವತ್ತು ಏನು ಕ್ವಾಂಟಿಟಿ ಕೊಡ್ತದೆ, ಕ್ವಾಲಿಟಿ ಕೊಡ್ತಿದ್ರೆ ಇವಾಗೂ ಅಷ್ಟೇ ಅದೇ ಕ್ವಾಲಿಟಿ ಅದೇ ಕ್ವಾಂಟಿಟಿನ ಮೇಂಟೈನ್ ಮಾಡ್ಕೊಂಡ್ಬರ್ತಿದ್ದಾರೆ. ಇವಾಗ ರೀಸೆಂಟ್ಲಿ ಅವ್ರು ಚೇಂಜ್ ಮಾಡಿರೋದು. ಚೈಲ್ಡ್ಹುಡ್ ಅಂದ್ರೆ ನಾನು ಅಮ್ಮಮ್ಮನು ಒಂದು 9th ಸ್ಟ್ಯಾಂಡರ್ಡ್ ಇಂದ ತಿಂತಾ ಇದ್ದೀನಿ. ವಿಜಯವರು ಎನಿ ಟೈಮ್ ಡಯಟ್ ಮಾಡ್ತಿರ್ತಾರೆ. ಹೇಳಿ ಅವ್ರನ್ನ, ಏನ್ ಡಯಟ್ ಮಾಡ್ತಿದ್ಯ ಅಂತ. ಇದನ್ನ ಡಯಟ್ ಅಂತಾರ? ಡಯಟ್ ಆಯ್ತು, ನೀನೇ ತಾನ ಅಂದಿದ್ದು. ಗೈಸ್, ಸ್ವೀಟ್ ತಿನ್ನಲ್ಲ ಅಂತಾರೆ, ನಾನು ರೋಲ್ಸು ಜಂಕ್ ಫುಡ್ ಏನು ತಿನ್ನಲ್ಲ ಅಂತಾರೆ. ರೋಲ್ಸ್ ತಿನ್ನಕ್ ನಾನು ಹೋಗ್ತಾ ಇದ್ದೀನಿ ಅಂದ್ರೆ ಇರೋ ನಾನು ಬರ್ತೀನಿ ಅಂತಾರೆ. ಮತ್ತೆ ಡಯಟ್ ಹೆಂಗ್ ಮಾಡ್ತೀಯಾ ಅಂತಂದಲ್ಲಿ ಹೇಳು. ಗೈಸ್, ನಿಮ್ಗೆ ಒಂದು ವಿಡಿಯೋ ತೋರಿಸ್ತೇನೆ. ಒಂದ್ಸಲ ಬ್ಲಾಗಲ್ಲಿ ಸಿಗಾಕೊಂಡ್ತೀರಿ. ಡಯಟ್ ಮಾಡ್ಬೇಕು ಅಂದಾಗ ಒಂದು ಬ್ಲಾಗ್ ಮಾಡ್ತೀನಿ. ಅವತ್ತಿಂದ ಸ್ಟಾರ್ಟ್ ಆಗುತ್ತೆ ಇವ್ರು ಡಯಟ್ ಮಾಡ್ತಿದಾರ ಇಲ್ವೋ ಅಂತ. A to Z ಹಾಕ್ತೀನಿ. ಈ ಸಲ ಬಚಾವಾಗಿರ್ಬೋದು, ಮತ್ತು ನೆಕ್ಸ್ಟ್ ಸಲ ಪಕ್ಕ ಹಾಕ್ತೀನಿ ನೋಡಿ ಗೈಸ್. ಅವ್ರು ಅನ್ನೋದು ಅವ್ರ ಬಾಯಲ್ಲೇ ಬರ್ಸ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಿಸ್ಬಿಟ್ಟು ಅದಾದ್ಮೇಲೆ ಡಯಟ್ ಅಂದಾಗ ಈ ವಿಡಿಯೋಸ್ ಎಲ್ಲ ಹಾಕ್ತೀನಿ. ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಡಯಟ್ ಅಂದ್ರೆ ಏನು?
ಡಯಟ್ ಅಂದ್ರೆ ಊಟನ ಲಿಮಿಟ್ ಆಗಿ ಜಂಕ್ ಫುಡ್ ಏನೋ ತಿಂದಿರಾ ಬಾಡಿನ ಮೇಂಟೈನ್ ಮಾಡೋದನ್ನ ಡಯಟ್ ಅಂತಾರೆ. ಗೈಸ್ ಮೀನಿಂಗೇ ಗೊತ್ತಿಲ್ವಂತೆ ಗೈಸ್ ಡಯಟ್ ಅಂದ್ರೆ ಏನು ಅಂತ. ನೋಡೋಣ ಇರಿ ಗೈಸ್, ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಎಷ್ಟೋ ಜನ ಕೇಳ್ತೀರಾ ಆಮೇಲೆ ರೂಲ್ಸ್ ಎಲ್ಲಿ ಅಡ್ರೆಸ್ ಗಿಡ್ರೆಸ್ ಅಂತ. ರಾಮಯ್ಯ ಸ್ಕೂಲ್ ಆಪೋಸಿಟ್ ಅಲ್ಲೇ ಇದಿರೋದು. ರಾಮಯ್ಯ ಸ್ಕೂಲ್ ಆಪೋಸಿಟ್ ಅಲ್ಲ. ರೋಲ್ಸ್ ತಗೊಳ್ಳಿ, ರೋಲ್ಸ್ ಪಕ್ಕದಲ್ಲಿ ಇಲ್ಲಿ ಲೆಮನ್ ಜ್ಯೂಸ್ ಸಿಗುತ್ತೆ, ಲೆಮನ್ ಜ್ಯೂಸ್ನು ತಗೊಳ್ಳಿ. ಎರಡು ಕಾಂಬಿನೇಷನ್ ಆಗಿ ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ ಟೇಸ್ಟ್ ಮಾತ್ರ. ಮುದ್ದು ಹೋಗೋಣ ಬನ್ನಿ ಹೋಗೋಣ. ಹಂಗೆ ರೌಂಡ್ ಅಪ್ ಹಾಕೊಂಡು ಮನೆಗೆ ಹೋಗ್ಬಿಟ್ಟು. ರೋಲ್ಸ್ ಮಾತ್ರ ಸೂಪರ್ ಆಗಿತ್ತು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ವಿಜಯರ ಗಾಡಿ ಓಡಿಸ್ತೀರಾ? ಯಾಕೆ ಬೈಕ್ ಅದೇ ಬರಲ್ವಾ? ಗಳಿಸಿ ಅವ್ರಿಗೂ ಬೈಕು ಕಲಿಸ್ತೀನಿ, ನೋಡೋಣ ಏನ್ ಅನ್ಸ್ತಾ, ಹೇಗೆ ಇಷ್ಟ ಆಗುತ್ತೆ ಏನು ಅಂತ. ಕಲಿತ್ಯಾ ಗೈಸ್? ಅವಳು ಯಾವಾಗೂ ಅಷ್ಟೇ, ಏನಾರ ಅಂದ್ರೂ ಅಷ್ಟೇ ಸ್ಕೂಟಿ ಹೋಗಿರ್ತಾರೆ, ಕಲಿತೀನಿ ಅಂತದ ಹೊರತು ಇಲ್ಲ ಅಂತ ಮಾತ್ರ ಅನ್ನಲ್ಲ. ಸರಿ ಗೈಸ್, ನಾವು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಒಂದಿವೆ ಮನೆಗೆ ಹೋಗ್ಬಿಟ್ಟು ಆರಾಮಾಗಿ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ವಿಜಯವ್ರದ್ದು ಇನ್ನೂ ಒಂಚೂರು ಮನೇಲಿ ಅಡುಗೆ ಮಾಡೋದಿದೆ, ಯೂಟ್ಯೂಬ್ ನೋಡ್ಕೊಂಡು ಅಡುಗೆ ಮಾಡಬೇಕು. ಗೈಸ್ ರೆಸಿಪೀಸ್ ಮಾತ್ರ ಅಡುಗೆ ಮಾಡೋದ್ರಲ್ಲಿ ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಾರೆ, ಬಟ್ ಅವ್ರ ಅಡುಗೆ ಮಾತ್ರ ಸೂಪರ್ ಆಗಿ ಮಾಡ್ತಾರೆ. ಚೆನ್ನಾಗಿಲ್ಲ ಅನ್ನಂಗೆ ಏನಿಲ್ಲ. ಆಲ್ರೆಡಿ ಗೈಸ್ ಸೆಲ್ಫ್ ಮೇಡು, ಅವ್ರಿಗೆ ಉಳ್ಕೊಂತಾರೆ, ಆದರೆ ಚೆನ್ನಾಗಿ ಮಾಡ್ತಾರೆ ಗೈಸ್. ಮುದು ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಗೈಸ್, ಇವಾಗ ಆಕ್ಚುಲಿ ನಿಮ್ಗೆ ಮೊಬೈಲಲ್ಲಿ ಫುಲ್ ಕ್ಲಾರಿಟಿ ಬರ್ತಾ ಇರಬೇಕು. ಹೊಸ ಮೊಬೈಲ್ ತೊಗೊಂಡಿದ್ದೀನಿ, ಮೋಟರೋಲಾ ಸಿಗ್ನೇಚರ್ ಅಂತ ಹೇಳ್ಬಿಟ್ಟು 1 TB ಸ್ಟೋರೇಜ್. ಕ್ಯಾಮ್ರಾ ಮಾತ್ರ ಗೈಸ್ ಕ್ರೇಜಿಯಾಗಿ ಬರ್ತಾ ಇದೆ. ನಂದು ಹಳೆ ಮೊಬೈಲ್ ಏನಾಗಿತ್ತು ಅಂದ್ರೆ ಕ್ಯಾಮ್ರಾ ಸೆನ್ಸರ್ ಎಲ್ಲ ಚೆನ್ನಾಗಿತ್ತು, ಆ ಲೆನ್ಸ್ ಯಾಕಂದ್ರೆ ಒಂದು ಸಣ್ಣದಾಗಿ ಒಂದು ಕ್ರ್ಯಾಕ್ ಬಿಟ್ಟಿತ್ತು. ಅದಕ್ಕೋಸ್ಕರನೇ ನಂದು ವಿಡಿಯೋ ಚೆನ್ನಾಗಿ ಬರ್ತಿರ್ಲಿಲ್ಲ ಅಂತ ನಾನು ಮಾಡ್ತಿರ್ಲಿಲ್ಲ. ಆಮೇಲೆ ನೋಡಿದೆ ಒಳ್ಳೆ ಕ್ಲಾರಿಟಿ ಸಿಗುತ್ತೆ ಅಂತಾನೆ ಈ ಮೊಬೈಲ್ ತೊಗೊಂಡಿದ್ದು ನಾನು. ತೋರಿಸ್ತೀನಿ ಬನ್ನಿ ಗೈಸ್ ನನ್ನ ಮೊಬೈಲ್ ಅದು ಯಾವ ಪರಿಸ್ಥಿತಿಯಲ್ಲಿ ಇತ್ತು ಅಂತ. ವೈಡ್ ಆಂಗಲ್ ಲೆನ್ಸ್ ಇತ್ತಲ್ಲ, ಕರೆಕ್ಟಾಗಿ ಅಲ್ಲಿ ಲೆನ್ಸ್ ಕ್ರ್ಯಾಕ್ ಆಗಿತ್ತು. ನಾನು ಯಾವುದೇ ವಿಡಿಯೋ ಮಾಡ್ಬೇಕಾದ್ರೆ ಸೈಡಲ್ಲಿ ಒಂದು ಬ್ಲರ್ ಬರೋದು. ಇವಾಗೆಲ್ಲ ಫುಲ್ ಕ್ಲಾರಿಟಿ ಕ್ಲೀನಾಗಿ ಬರುತ್ತೆ ಗೈಸ್. ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ. ನೋಡಿ ಗೈಸ್ ವಿದ್ಯಾ ಹೆಂಗೆ ಕೂತ್ಕೊಂಡು ಏನು ಮಾಡ್ತಿದ್ದೆ ವಿದ್ಯಾ? ಗೈಸ್ ಅವ್ರು ಹೂವು ನೋಡ್ತಾ ಇದ್ದಾರಂತೆ. ನಂದು ಇವಾಗ ನಿಮಗೆ ವಿಡಿಯೋ ಚೆನ್ನಾಗಿ ಬರ್ತಿದೆ. ಈ ಮೊಬೈಲ್ ಇತ್ತಲ್ಲ, ಈ ಮೊಬೈಲ್ದು ಬಂದು ವೈಡ್ ಆ್ಯಂಗಲ್ ಲೆನ್ಸು ಹೋಗ್ಬಿಟ್ಟಿತ್ತು, ನೋಡ್ತಾ ಇದ್ದೀರಲ್ಲ. ಅದಕ್ಕೆ ಇಷ್ಟು ದಿವಸ ನಂದು ವೀಡಿಯೋಸ್ ಸ್ವಲ್ಪ ಕ್ರ್ಯಾಕ್ ಆಗಿ ಸೈಡಲ್ಲಿ ಬ್ಲರಿ ಬರ್ತಿತ್ತು. ಇವಾಗ ಅದಕ್ಕೆ ಮೋಟರೋಲಾ ಸಿಗ್ನೇಚರ್ ತೊಗೊಂಡಿದ್ದೀನಿ, 1 TB ಸ್ಟೋರೇಜು. ಸ್ವಲ್ಪ ಚೆನ್ನಾಗಿ ಬರಲಿ ವೀಡಿಯೋಸು ಎಲ್ಲ ಅಂತ ಅಂದ್ಬಿಟ್ಟು. ತುಂಬ ಕ್ಲಾರಿಟಿ ಇದೆ ಗೈಸ್, ನೈಟಲ್ಲೂ ಕೂಡ ಚೆನ್ನಾಗಿ ಬರುತ್ತೆ. ಇನ್ನೊಂದು ಇದೇ ಥರ ವೀಡಿಯೋಸ್ ಬರ್ತಿರುತ್ತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು. ಸಬ್ಸ್ಕ್ರೈಬ್ ಮಾಡಿ, ಬಾಯ್.